ಮೈಸೂರು ಕ್ಷೇತ್ರದಿಂದ ರಾಜವಂಶಸ್ಥ ಯದುವೀರ್ ಅವರನ್ನ ಬಿಜೆಪಿ ತನ್ನ ಅಭ್ಯರ್ಥಿ ಅಂತ ಅನೌನ್ಸ್ ಏನೋ ಮಾಡಿದೆ. ಆದ್ರೆ ಅದ್ಯಾಕೋ ಗೊತ್ತಿಲ್ಲ, ಪ್ರತಾಪ್ ಸಿಂಹ ಅವರ ಮುನಿಸು ಇನ್ನು ಮುಗಿದಂಗ್ ಕಾಣಿಸ್ತಾ ಇಲ್ಲ. ಬಿಜೆಪಿ ಅಭ್ಯರ್ಥಿ ಯದುವೀರ್ ವಿರುದ್ಧ ಪ್ರತಾಪ್ ಸಿಂಹ ಅಸಮಾಧಾನವನ್ನ ಮುಂದುವರಿಸುತ್ತಿದ್ದಾರಾ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಅಕ್ಕಪಕ್ಕ ಕುಳಿತುಕೊಂಡ್ರು ಕೂಡ ಪರಸ್ಪರ ಹೆಸರುಗಳನ್ನೇ ಹೇಳ್ಕೊಂಡಿಲ್ಲ. ಸುಮಾರು ಒಂದೂವರೆ ಗಂಟೆಗಳ ಕಾಲ ಒಂದು ಸಂವಾದವನ್ನ ಮಾಡಿ ಮುಕ್ತಾಯ ಮಾಡಿಬಿಟ್ಟಿದ್ದಾರೆ. ಸಂಸದ ಪ್ರತಿನಿಧಿ ಏನ್ ಬೇಕಾದ್ರೂ ಅನ್ಕೊಳ್ಳಿ ಅಂತ ಅಭ್ಯರ್ಥಿ ಯದುವೀರ್ ಹೇಳ್ತಾರೆ. ಪ್ರತಾಪ್ ಸಿಂಹ ವಿಚಾರಕ್ಕೆ ಅಭ್ಯರ್ಥಿ ಯದುವೀರ್ ಹೇಳಿಕೆಯನ್ನ ಕೊಡ್ತಾರೆ. ಬಳಿಕ ಪಕ್ಕದಲ್ಲಿ ಕುಳಿತಿರುವವರಿಗೆ ದ್ರೋಹ ಮಾಡಲ್ಲ ಅಂತ ಪ್ರತಾಪ್ ಸಿಂಹ ಹೇಳ್ತಾರೆ. ಪ್ರತಾಪ್ ಸಿಂಹ ಕೂಡ ಯದುವೀರ್ ಹೆಸರು ಹೇಳದೆ ಮಾತು ಮುಕ್ತಾಯ ಮಾಡ್ತಾರೆ. 1 ಗಂಟೆ ಒಂದೇ ವೇದಿಕೆಯಲ್ಲಿ ಕುಳಿತಿದ್ರು ಕೂಡ ಪರಸ್ಪರ ನಾಯಕರುಗಳು ಮಾತೇ ಆಡಲ್ಲ. ನನಗೂ ನಿನಗೂ ಸಂಬಂಧ ಇಲ್ಲ, ನನ್ನ ನಡುವೆ ಏನೂ ಇಲ್ಲ, ನಾನೊಂದು ತೀರಾ ನೀನೊಂದು ತೀರಾ ಅನ್ನುವಂಥ ರೀತಿಯಲ್ಲಿ ಇಬ್ಬರು ಕೂತಿದ್ದು ಕಾಣಿಸ್ಕೊಳ್ಳುತ್ತೆ. ಇಬ್ರು ಮಾತಾಡ್ತಾರೆ, ಇಬ್ರು ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಆದ್ರೆ ಒಬ್ರು ಹೆಸರು ಒಬ್ರು ಹೇಳ್ಕೊಳ್ಳಲ್ಲ. ಈಗ 10 ವರ್ಷದಲ್ಲಿ ಎಲ್ಲರ ನಿರೀಕ್ಷೆ ಮೀರಿ ಕೆಲಸ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ಇವತ್ತು ಇಡೀ ನನ್ನ ಕ್ಷೇತ್ರದಾದ್ಯಂತ ಕ್ಷೇತ್ರದ ಆಚೆಗೂ ಕೂಡ ನನಗೆ ಬಗ್ಗೆ ಒಂದು ಸಹಾನುಭೂತಿ ವ್ಯಕ್ತವಾಗಿದೆ. ನಾನು ಇಷ್ಟು ಒಳ್ಳೆ ಕೆಲಸ ಮಾಡಿದ್ಮೇಲೆ ಪಕ್ಷಕ್ಕೆ ಅನಿಸಿರ್ಬೋದು, ಇವಾಗ ಪಕ್ಷ ಒಬ್ಬ MP ಆಗಿ ಇಷ್ಟು ಒಳ್ಳೆ ಕೆಲಸ ಮಾಡಿದ್ರೆ ಪಕ್ಷ ಸಂಘಟನೆ ಮಾಡಿ, ಇವಾಗ ಇಲ್ಲಿ ಇಷ್ಟು ಶಕ್ತಿ ತೋರಿಸಿದ್ಯಾ, ಪಕ್ಷ ಸಂಘಟನೆಯೂ ಆ ಶಕ್ತಿನ ತೋರಿಸುವಂತ ನನಗೆ ಬೇರೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿಂಗ್ ಕಟ್ಟಿದ್ರೆ ಅವ್ರ ಜೊತೆ ನಾನು ಸೇರ್ಬಿಟ್ಟು ಕಟ್ಟಿ ಯದುವೀರ್ ಅವ್ರನ್ನ ನಮ್ಮ ಅಭ್ಯರ್ಥಿನ ಗೆಲ್ಸೋದಷ್ಟೇ ನಮ್ಗಿರೋದು. 10 ವರ್ಷ ಸಂಸದನಾಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದೀನಿ. ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿ ನನಗೆ. ಈಗ 10 ವರ್ಷದಲ್ಲಿ ಎಲ್ಲರ ನಿರೀಕ್ಷೆ ಮೀರಿ ಕೆಲಸ ಮಾಡಿ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ. ನಿರೀಕ್ಷೆಗೆ ಮೀರಿ ಕೆಲಸ ಮಾಡಿದ್ದೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಿಂದ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪುನೀತ್, ಇವತ್ತು 1 ಗಂಟೆಗಳ ಕಾಲ ಸಂವಾದವನ್ನ ನಡೆಸಿದ್ರು. ಅಬ್ಬಬ್ಬಾ ಅಂತಂದ್ರೆ ಈ 1 ಗಂಟೆಯಲ್ಲಿ 1 ಸತಿನೋ 2 ಸಲ ಮಾತ್ರ ಅಭ್ಯರ್ಥಿಯ ಹೆಸರನ್ನ ಪ್ರತಾಪ್ ಸಿಂಹ ಅವರು ಹೇಳ್ತಾರೆ. ಇನ್ನು ಯದುವೀರ್ ಅವರು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಪ್ರತಾಪ್ ಸಿಂಹ ಅವರ ಹೆಸರನ್ನ ಹೇಳಿದ್ದು ಬಹಳ ಅಂದ್ರೆ ಬಹಳ ಕಡಿಮೆ. ಇಬ್ರು ಮುಖ ನೋಡ್ಕೊಳ್ಳೋದು ಡೌಟು ಅನ್ನುವಂಥ ರೀತಿಯಲ್ಲಿ ಅಕ್ಕಪಕ್ಕದಲ್ಲೇ ಕೂತ್ರು ಕೂಡ ಆ ಬಾಂಧವ್ಯ ಅನ್ನೋದು ಇರಲಿಲ್ಲ. ಅಸಮಾಧಾನ ಇನ್ನೂ ಇದೆಯಾ ಪ್ರತಾಪ್ ಸಿಂಹ ಅವರಿಗೆ? ನಿತ್ಯ ಇವತ್ತಿನ ಒಂದು ಮಾಧ್ಯಮ ಸಂವಾದವನ್ನ ನೋಡಿದಂತಹ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಕೈ ತಪ್ಪಿದಂತಹ ಒಂದು ಟಿಕೆಟ್ ಏನು ಕೈ ತಪ್ಪಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಮುನಿಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಈಗ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಏನಿದ್ದಾರೆ, ಇವರನ್ನ ಮಾತನಾಡಿಸುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಆ ಸಂವಾದದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ಅಭ್ಯರ್ಥಿ ಇರ್ಬೋದು, ಜೊತೆಗೆ ಹಾಲಿ ಸಂಸದರು ಇರ್ಬೋದು, ಅವರ ಒಂದು ಮಾತುಕತೆ ಎಷ್ಟು ಮಟ್ಟಿಗಿತ್ತು ಅನ್ನೋದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕೆಂತ ಹೇಳಿದ್ರೆ ಹಿಂದೆ ಈಗಾಗಲೇ ಟಿಕೆಟ್ ಘೋಷಣೆ ಆಗ್ಲಿಕ್ಕಿಂತ ಮುಂಚೆಯೇ ಅವರು ಯದುವೀರ್ ಒಡೆಯರ್ ಅವರು ಈ ಒಂದು ಮೈಸೂರಿನ ಅಭ್ಯರ್ಥಿ ಆಗ್ತಾರೆ ಅನ್ನೋ ಒಂದು ವಿಚಾರ ಏನು ಪ್ರಸ್ತಾಪ ಆಗ್ತಾ ಇತ್ತು, ಆ ಸಂದರ್ಭದಲ್ಲೂ ಕೂಡ ಅವರು ಅಸಮಾಧಾನವನ್ನ ಹೊರ ಹಾಕಿದ್ರು. ಅದು ಯಾವ ರೀತಿ ಅಂತ ಹೇಳಿದ್ರೆ AC ರೂಮ್ ಅನ್ನ ಬಿಟ್ಟು ಜನರ ಮಧ್ಯೆ ಬರಬೇಕಾಗುತ್ತೆ, ಜೊತೆಗೆ ಇರ್ತಕ್ಕಂಥ ಅರಮನೆಯ ಆಸ್ತಿ ಅಂತಸ್ತು ಏನಿದೆ ಅದು ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ಕಾನೂನಿನಲ್ಲಿ ಇದೆ, ಆ ಒಂದು ಕೋರ್ಟ್ ನಲ್ಲಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾರ್ವಜನಿಕರ ಪರವಾಗಿ ನಿಲ್ಲಬೇಕಾಗುತ್ತೆ. ಈ ತರದ ಒಂದಷ್ಟು ವಿಚಾರಗಳನ್ನ ಅವರು ಮಾತನಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಟಿಕೆಟ್ ಘೋಷಣೆ ಆದ ನಂತರ ಇದೇ ಮೊದಲ ಬಾರಿಗೆ ಅಭ್ಯರ್ಥಿಯೊಂದಿಗೆ ಸಂಸದ ಪ್ರತಾಪ್ ಸಿಂಹ ಕಾಣಿಸಿಕೊಳ್ತಾರೆ, ಅದು ಕೂಡ ಸಂವಾದದಲ್ಲಿ. ಈ ಒಂದು ಸಂವಾದದಲ್ಲಿ ಭಾಗಿಯಾಗಬೇಕಾದಂತಹ ಸಂದರ್ಭದಲ್ಲಿ ನಾನು ಪಕ್ಷವನ್ನ ತಾಯಿ ಇದ್ದಂತೆ ಅಂದುಕೊಂಡಿದ್ದೇನೆ, ಜೊತೆಗೆ ಪಕ್ಷಕ್ಕೂ ಕೂಡ ದ್ರೋಹ ಮಾಡೋದಿಲ್ಲ, ಪಕ್ಕದಲ್ಲಿ ಕುಳಿತಿರೋರ್ಗೂ ಕೂಡ ನಾನು ದ್ರೋಹ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಾರೆ. ಇಲ್ಲಿ ಅವರ ಹೆಸರನ್ನ ಹಿಡಿದು ಹೇಳಬಹುದಾಗಿತ್ತು, ಆದ್ರೆ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಿಲ್ಲ. ಜೊತೆಗೆ ಇಲ್ಲಿ ಪಕ್ಷವನ್ನು ಮೋದಿ ಅವರನ್ನ ಗೆಲ್ಲಿಸಬೇಕು, ಮೋದಿ ಅವರಿಗೆ ಇಲ್ಲಿಂದ ಒಂದು ಕೈ ಜೋಡಿಸುವಂತಹ ಒಂದು ಕೆಲಸ ಆಗಬೇಕು ಅನ್ನೋ ಒಂದು ವಿಚಾರವನ್ನು ಹೇಳಿದ್ರೆ ವಿನಃ ಇಲ್ಲಿ ನಮ್ಮ ಅಭ್ಯರ್ಥಿ ಎಷ್ಟು ಮಟ್ಟಿಗೆ ಪ್ರಬಲರಾಗಿದ್ದಾರೆ, ಅವರ ಕೊಡುಗೆಗಳೇನಿದೆ ಇದೆಲ್ಲದರ ಬಗ್ಗೆಯೂ ಕೂಡ ಹಿಂದೆ ಏನು ರಾಜವಂಶಸ್ಥರ ಬಗ್ಗೆ ಮಾತನಾಡ್ತಿದ್ದಂತಹ ಪ್ರತಾಪ್ ಸಿಂಹ ಇವತ್ತು ಮಾತನಾಡುವಂತಹ ಒಂದು ಕೆಲಸವನ್ನು ಮಾಡಲಿಲ್ಲ. ಆ ಒಂದು ಕ್ಷಣಗಳನ್ನು ನೋಡಿದಂತಹ ಸಂದರ್ಭದಲ್ಲಿ, ಅವರ ಸಂವಾದವನ್ನು ನೋಡಿದಂತಹ ಸಂದರ್ಭದಲ್ಲಿ ಜೊತೆಗೆ ಯದುವೀರ್ ಅವರು ಕೂಡ ಪ್ರತಾಪ್ ಸಿಂಹ ಅವರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಹೆಚ್ಚಿನದಾಗಿ ಅವ್ರ ಜೊತೆಗೆ ಮಾತುಕತೆ ಆಡ್ತಕ್ಕಂಥ
ಒಂದು ಕೆಲಸವನ್ನು ಮಾಡಲಿಲ್ಲ. ಈ ಇಬ್ಬರ ಒಂದು ವರ್ತನೆಯನ್ನು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದ್ದು, ಜೊತೆಗೆ ಯದುವೀರ್ ಒಡೆಯರ್ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಮುನಿಸಿದೆ, ಅಸಮಾಧಾನ ಇದೆ ಅನ್ನೋದಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ತಮ್ಮ ಅಭ್ಯರ್ಥಿಗೆ ಅವರು ಮನಸ್ಪೂರ್ವಕವಾಗಿ ಸಪೋರ್ಟ್ ನೀಡತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಸುಮಾರು 1 ಗಂಟೆಗಳ ಕಾಲ ನಡೆದಂತಹ ಈ ಒಂದು ಸಂವಾದದ ಸಂದರ್ಭದಲ್ಲಿ ಯದುವೀರ್ ಅವರನ್ನ ಅಷ್ಟೇ ಪ್ರೀತಿಯಿಂದ ಮಾತನಾಡಿಸ್ತಕ್ಕಂಥ ಕೆಲಸವನ್ನು ಮಾಡಬಹುದಾಗಿತ್ತು. ಜೊತೆಗೆ ಅವರು ಕೂಡ ತಮ್ಮ ಸಂಸದರನ್ನ ಮಾತನಾಡಿಸುವಂತಹ ಒಂದು ಕೆಲಸವನ್ನ ಮಾಡಬಹುದಾಗಿತ್ತು. ಆದರೆ ಇಲ್ಲಿ ಇಬ್ಬರ ಒಂದು ವರ್ತನೆಯು ಕೂಡ ಆ ರೀತಿ ಇರಲಿಲ್ಲ. ಬದಲಿಗೆ ಅವರು ಒಂದು ರೀತಿ ಏನು ಪಕ್ಕದಲ್ಲಿ ಕುಳಿತಿರೋರ್ಗೂ ಕೂಡ ದ್ರೋಹ ಮಾಡಲ್ಲ ಅನ್ನೋ ರೀತಿಯಾಗಿ ಮಾತನಾಡ್ತಕ್ಕಂಥದ್ದು, ಜೊತೆಗೆ ಇವರು ಸಂಸದರು ಇರ್ಬೋದು, ಅಭ್ಯರ್ಥಿ ಅನ್ಕೊಳ್ಳಿ ಅಂತ ಅನ್ನೋ ಮಾತನಾಡ್ತಕ್ಕಂಥದ್ದು ಇರ್ಬೋದು. ಇಬ್ಬರ ಒಂದು ವರ್ತನೆಯು ಕೂಡ ಇವತ್ತಿನ ಸಂವಾದದಲ್ಲಿ ಈಗ ಪ್ರತಾಪ್ ಸಿಂಹ ಅವರಿಗೆ ಮುನಿಸಿದೆ ಅನ್ನೋದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಇದು ಎಲ್ಲವೂ ಕೂಡ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೀಡಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿದೆ. ಆದರೆ ಮುಖ್ಯವಾಗಿ ಇವತ್ತಿನ ಸಂವಾದದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಲ್ಲಿ ಒಂದು ರೀತಿ ಮುನಿಸಿದೆ ಅನ್ನೋದಿಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ತಮಗೆ ಸತತ 2 ಬಾರಿ ಗೆದ್ದಂತಹ ಸಂಸದರಿಗೆ ಪಕ್ಷ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದು ಅಸಮಾಧಾನ, ಆ ಒಂದು ಬೇಸರ ಅವರಲ್ಲಿ ಇರ್ತಕ್ಕಂಥದ್ದು ಇವತ್ತಿನ ಸಂವಾದದಲ್ಲಿ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮ ಡೀಟೇಲ್ಸ್ಗಾಗಿ.